ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಇವತ್ತು ನಾನು ಸ್ವಲ್ಪ ಮೈದಾದಲ್ಲಿ ತುಕಡಿ ಮಾಡ್ತಾ ಇದ್ದೇನೆ. ನಾವು ತುಕಡಿ ಅಂತ ಹೇಳ್ತೇವೆ, ನೀವು ಶಂಕರಪೇಣಿ, ಖಾರದ ಶಂಕರಪೇಣಿ ಅಂತ ಹೇಳ್ತೀರಲ್ಲ, ಅದು ತುಕಡಿ ಅಂತ. ಮೈದಾದಲ್ಲಿ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಮೈದಾ ಇತ್ತು, ಅದರಿಂದ ಮೈದಾ ಜಾಸ್ತಿ ಯೂಸ್ ಮಾಡಲ್ಲ, ಆದರೂ ಪರವಾಗಿಲ್ಲ, ಇದು ಉಳಿದಿತ್ತು, ಅದರಿಂದ ಮಾಡ್ತಾ ಇದ್ದೇನೆ. ಇವಾಗ 1 ಕಪ್ಪು 3/4 ಕಪ್ಪು ಮೈದಾ ತಗೊಂಡಿದ್ದೇನೆ. ಇಷ್ಟು ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಖಾರದ ಪೌಡ್ರ್ ಹಾಕ್ತಾ ಇದ್ದೇನೆ. ಮತ್ತೊಂದು 1/4 ಸ್ಪೂನಷ್ಟು ಓಮ ಹಾಕ್ತಾ ಇದ್ದೇನೆ. ಮತ್ತೊಂದು ಅರ್ಧ ಸ್ಪೂನ್ದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ರುಚಿಗೆ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು. ಇವಾಗ ಇದನ್ನೆಲ್ಲ ಬಿಸಿ ಎಣ್ಣೆ ಹಾಕಿ ಇವಾಗ ಇದನ್ನು ಕಲಿಸ್ಕೊಳ್ಬೇಕು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಇಡ್ತಾ ಇದ್ದೇನೆ, ಯಾಕೆಂದರೆ ಇದನ್ನು ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಹಾಕಬೇಕು. ಆವಾಗ ಎಣ್ಣೆ ಬಿಸಿ ಮಾಡಿ ಹಾಕಿದರೆ ನಿಮಗೆ ಕ್ರಿಸ್ಪಿ ಬರುತ್ತೆ ಅದು, ಇಲ್ಲಾಂದರೆ ಒಂದು ಸ್ವಲ್ಪ ಮೆತ್ತಗೆ ಬರುತ್ತೆ ಅದು ತುಕಡಿ ಮಾಡುವಾಗ. ನಾವು ಎಣ್ಣೆ ಬಿಸಿ ಆಗಿದೆ ನೋಡಿ, ಇದನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿದ ಮೇಲೆ ನೀವು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಬಿಸಿ ಇರುತ್ತೆ, ಒಂದ್ಸಲ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಮೇಲೆ ನೀವು ನೀರು ಹಾಕಿ ಕಲಿಸ್ಕೊಳ್ಬೇಕು. ಸಕ್ಕರೆ, ಉಪ್ಪು ಅದೆಲ್ಲ ಬಿಳಿ ವಿಷ ಅಂತ ಹೇಳ್ತಾರೆ, ಅದೆಲ್ಲ ಆದಷ್ಟು ನಾನು ಕಡಿಮೆ ಮಾಡೋದು. ಯಾವಾಗಲೂ ಒಮ್ಮೆ ಮಾಡ್ತೇನೆ. ಮೈದಾ ಯಾವುದಕ್ಕಾದ್ರೂ ತಂದಿದ್ರೆ ಯಾವಾಗಲೂ ಒಮ್ಮೆ ಯೂಸ್ ಮಾಡ್ಬೋದು, ಏನೂ ಆಗೋಲ್ಲ. ಡೈಲಿ ಮೈದಾದ ಐಟಮ್ ಎಲ್ಲ ತಿಂತಾರಲ್ವ, ಸಮೋಸ ಹಾಗೆ ಕೆಲವೆಲ್ಲ ಬರುತ್ತಲ್ಲ, ಪಿಜ್ಜಾ ಅದೆಲ್ಲ, ಅದರಿಂದ ಆದಷ್ಟು ಕಡಿಮೆ ಯೂಸ್ ಮಾಡೋಣ. ಮಾಡಲೇಬಾರ್ದು ಅಂತ ಏನಿಲ್ಲ, ಮತ್ತು ಹಾಗೆ ಮಾಡದೇ ಇರಲಿಕ್ಕೆ ಕೂಡ ಆಗೋಲ್ಲ, ಯಾವಾಗಾದ್ರೂ ಒಮ್ಮೆ ಯೂಸ್ ಮಾಡಲೇಬೇಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದನ್ನು ನೀರು ಹಾಕಿ ಕಲಿಸ್ಕೊಳ್ತೇನೆ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು. ನೀವು ಒಂದೇ ಸಲ ಚಪಾತಿ ಹಿಟ್ಟಿಗೆ ಕಲಿಸ್ಕೊಳ್ತೀರಲ್ಲ, ಅದೇ ಹದದಲ್ಲಿ ಕಲಿಸ್ಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು, ಯಾಕೆಂದರೆ ನೀವು ತೆಳುವಾಗಿ ಕಲಿಸ್ಕೊಂಡ್ರೆ ಎಣ್ಣೆ ತಗೊಳುತ್ತೆ, ಅದು ತುಂಬ ಎಣ್ಣೆ ಕುಡಿಯುತ್ತೆ ನಾವು ತುಕಡಿ ಮಾಡುವಾಗ. ಅದರಿಂದ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಮೀಡಿಯಮ್ ಖಾರ ಹಾಕಿದ್ದೇನೆ ನೋಡಿ. ಈಗ ಈ ರೀತಿ ಕಲಿಸ್ಕೊಡಿ. ಕನ್ಸಿಸ್ಟೆನ್ಸಿ ಇರಬೇಕು, ಇಷ್ಟು ಗಟ್ಟಿ ಇರಬೇಕು ನೋಡಿ. ತುಂಬ ನೀರು ಕೂಡ ಆದರೆ ಅದು ಎಣ್ಣೆ ಚೆನ್ನಾಗಿ ಕುಡಿಯುತ್ತದೆ, ಎಣ್ಣೆ ಎಳ್ಕೊಳ್ಳುತ್ತೆ ತುಕಡಿ, ಅದರಿಂದ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು. ಇವಾಗ ಕಲಸಿದ ಮೇಲೆ 10ರಿಂದ 15 ನಿಮಿಷ ಆಗಿ ಇರಬೇಕು. ಅದು ನೆನಿಬೇಕು ಹಿಟ್ಟು. ಅದರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಒಂದು ಸ್ಪೂನ್, ಒಂದು ಅರ್ಧ ಸ್ಪೂನ್ ಹಾಕಿ ಒಂದು 10ರಿಂದ 15 ನಿಮಿಷ ಈ ರೀತಿ ಮುಚ್ಚಿಡಬೇಕು. ಅದು ಚೆನ್ನಾಗಿ ನೆನಿಬೇಕು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಇಡ್ತಾ ಇದ್ದೇನೆ ನಾನು, ಅದು ಕಾಯಿಸ್ಲಿಕ್ಕೆ ತುಕಡಿಯನ್ನು. ಇದು ಜಾಸ್ತಿ ಏನು ಬೇಡ, ಒಂದು 100 ಗ್ರಾಮಷ್ಟು ಎಣ್ಣೆ ಇಟ್ಟರೆ ಸಾಕಾಗುತ್ತೆ, ಅದರಲ್ಲೇ ಕಾಯುತ್ತೆ ಇದು. ಇವಾಗ ಇದು ಎಣ್ಣೆ ಬಿಸಿ ಆಗಬೇಕು, ಅಷ್ಟರಲ್ಲಿ ನಾವು ಅದು ನೆನೆಸಿ ಇಟ್ಟಿದ್ದೇವಲ್ಲ, ಅದನ್ನೇನಾಯಿತು ಅಂತ ನೋಡೋಣ. ಈಗ ಇದನ್ನು ನೋಡಿ, ನೆನೆಸಿ ಇಟ್ಟಿದ್ದೇನಲ್ಲ ನೋಡಿ, ಇದು ಇವಾಗ 15-20 ನಿಮಿಷ ಆಗಿದೆ. ಇದನ್ನು ಒಂದ್ಸಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಇದು ನೀವು ಒಂದು ಅರ್ಧ ಗಂಟೆ ಇಟ್ಟರು ಒಳ್ಳೆಯದೇ, ಅದು ನೆಂದಷ್ಟು ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ತುಕಡಿ. ಈ ರೀತಿ ಮಾಡಿಕೊಂಡು ಇದನ್ನೊಂದು ಇಷ್ಟಿಷ್ಟು ದಪ್ಪ ಉಂಡೆ ರೀತಿ ಮಾಡ್ಕೊಳ್ಬೇಕು. ನಾವು ಲಟ್ಟಿಸ್ಕೊಳ್ಬೇಕು ಅದನ್ನು ನೋಡಿ. ಇಷ್ಟು ದಪ್ಪ ಉಂಡೆ ಮಾಡ್ತಾ ಇದ್ದೇನೆ, ಯಾಕೆಂದರೆ ನಾವು ಎಣ್ಣೆ ಸ್ವಲ್ಪ ಇಟ್ಟಿದ್ದೇವಲ್ಲ, ಅದರಿಂದ ಇಷ್ಟು ದೊಡ್ಡ ಉಂಡೆ ಸಾಕಾಗುತ್ತೆ. ದೊಡ್ಡ ಉಂಡೆ ಮಾಡಿಕೊಂಡ್ರೆ ಒಂದು ಸಲ ನೀವು ಲಟ್ಟಿಸ್ಕೊಂಡು ಹಾಕುವಾಗ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೋಡಿ. ಈ ರೀತಿ 6 ಉಂಡೆಗಳಾಗಿದೆ. ಇವಾಗ ಒಂದೊಂದೇ ಉಂಡೆನ ಲಟ್ಟಿಸ್ಕೊಳ್ಬೇಕು. ನೀವು ಬೇಕಾದರೆ ಹಿಟ್ಟು ಕೂಡ ಮುಟ್ಟಿಸ್ಕೊಳ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು. ನಾನು ಇಲ್ಲಿ ಕೆಳಗಡೆನೇ ಲಟ್ಟಿಸ್ತೇನೆ, ನೀವು ಲಟ್ಟಿಸುವ ಮಣೆ ಇದ್ದರೆ ಅದರಲ್ಲಿ ಲಟ್ಟಿಸ್ಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲೇ ಲಟ್ಟಿಸ್ತೇನೆ. ಅವಾಗ ಹಿಟ್ಟು ಹಾಕಿದರೆ ನೀವು ಏನಾಗುತ್ತೆ ಅಂದರೆ ಎಣ್ಣೆ ಹಾಳಾಗುತ್ತೆ ನಿಮಗೆ, ಆಮೇಲೆ ಬೇರೆದಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗೋದು ಎಣ್ಣೆನ. ಅದರಿಂದ ಸ್ವಲ್ಪ ಈ ಎಣ್ಣೆನೇ ಹಾಕಿ ಲಟ್ಟಿಸ್ಕೊಂಡ್ರೆ ಅದು ಲಟ್ಟಣಿಗೆ ನೀವು ಅಂಟ್ಕೊಳ್ಳಲ್ಲ. ನೀವು ಹಿಟ್ಟು ಹಾಕೋದ್ರಿಂದ ಇದ್ರ ಮೇಲೆಲ್ಲ ಹಿಟ್ಟು ಬಂದು ಎಣ್ಣೆಲೆಲ್ಲ ಹಿಟ್ಟಾಗುತ್ತೆ. ಹಾಗೆ ಬೇಡ ಅಂದರೆ ನಿಮ್ಗೆ ಇಲ್ಲ ಎಣ್ಣೆ ಹಾಕಿ ಲಟ್ಟಿಸ್ಕೊಳ್ಳಿಕ್ಕೆ ಬರಲ್ಲ ಅಂದರೆ ಸ್ವಲ್ಪ ಹಿಟ್ಟು ಮುಟ್ಟಿಸ್ಕೊಂಡು ಲಟ್ಟಿಸ್ಕೊಳ್ಬೋದು. ನೀವು ಸ್ವಲ್ಪ ಎಣ್ಣೆ ಹಾಕಿದ್ರೆ ಅಂಟ್ಕೊಳ್ಳಲ್ಲ ನೋಡಿ, ಸ್ವಲ್ಪ ಕೂಡ ಅಂಟ್ಕೊಳ್ತಾ ಇಲ್ಲ. ಈ ರೀತಿ ಲಟ್ಟಿಸ್ಕೊಳ್ಬೇಕು. ತುಂಬ ತೆಳು ಆದರೆ ಕೂಡ ಅದು ಗಟ್ಟಿ ಆಗುತ್ತೆ, ಅದರಿಂದ ಮೀಡಿಯಮ್ ಹದದಲ್ಲಿ ಲಟ್ಟಿಸ್ಕೊಳ್ಬೇಕು ನೀವು ಇದನ್ನು ನೋಡಿ. ಇವಾಗ ಲಟ್ಟಿಸ್ಕೊಂಡಿದ್ದೇನೆ ನೋಡಿ, ಈ ರೀತಿ ಇದೆ. ನೀವು ಚಪಾತಿ ಲಟ್ಟಿಸ್ಕೊಳ್ತೀವಿ, ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು, ಅಷ್ಟು ತೆಳುಬೇಡ, ಚಪಾತಿಯಾಗಿ ತೆಳುಬೇಡ, ಸ್ವಲ್ಪ ದಪ್ಪ ಇರಬೇಕು ನೋಡಿ. ಈ ಹದದಲ್ಲಿ ಲಟ್ಟಿಸ್ಕೊಳ್ಬೇಕು. ಆಗ ಈ ರೀತಿ ಒಂದಿದೆ, ಇದು ಕಟ್ ಮಾಡೋದು ಹೀಗೆ, ಇದು ಕಟ್ ಮಾಡುತ್ತೆ. ಇದು ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, ಸ್ಟೀಲ್ ಅಂಗಡಿಯಲ್ಲಿ ಸಿಗುತ್ತೆ. ಇಂಥದ್ದೊಂದು ತಗೊಂಡು ನೀವು ಈ ರೀತಿ ಕಟ್ ಮಾಡ್ಕೊಳ್ತಾ ಬರಬೇಕು.
ನಿಮ್ಗೆ ಎಷ್ಟು ದೊಡ್ಡದು ಬೇಕು ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಕೆಲವರು ತುಂಬ ದೊಡ್ಡದು ಮಾಡ್ಕೊಳ್ತಾರೆ, ನಾನು ಈ ಮೀಡಿಯಮ್ ಅದರಲ್ಲಿ ಮಾಡ್ಕೊಳ್ತೇನೆ. ಒಂದ್ಸಲ ಈ ರೀತಿ ಈ ಸೈಡ್ ಆದಮೇಲೆ ಮತ್ತೆ ಹೀಗೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದು ನೋಡಿ ಈ ರೀತಿ ಚಕ್ರದ ರೀತಿ ಈ ಸೈಡು ಸ್ಪೂನ್ ಇರುತ್ತೆ. ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, ಸ್ಟೀಲ್ ಅಂಗಡಿಯಲ್ಲಿ, ಹೊರಗಡೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಮಾರ್ತಾ ಇರ್ತಾರೆ, ಅವ್ರ ಹತ್ರ ಕೂಡ ಸಿಗುತ್ತೆ. ನೀವು ಶೇಪ್ ಬೇಕಾದ್ರೆ ಚಂದದಲ್ಲಿ ಶೇಪ್ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಈ ರೀತಿ ತೆಗಿತಾ ಬರಬೇಕು ನೋಡಿ, ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ. ಸ್ವಲ್ಪ ಕೂಡ ನಾನು ಇಟ್ಟು ಮುಟ್ಸಿಲ್ಲ, ಆದರೂ ಏನು ಅಂಟಲ್ಲ ನೋಡಿ. ನೋಡಿ ಎಣ್ಣೆ ಕಾದಿದೆ, ಒಂದು ಹಾಕಿ ನೋಡ್ತಾ ಇದ್ದೇನೆ ಎಣ್ಣೆ ಕಾದಿದೆ ಅಂತ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಇದಕ್ಕೆ. ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಕಾಯುವಾಗ ನೀವು ಫುಲ್ಲಲ್ಲಿ ಇಡಬೇಕು, ಕಾದ್ಮೇಲೆ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪನೇ ಇದು ಹಾಕ್ಕೊಂಡು ಬನ್ನಿ, ಕೈ ಜಾಗ್ರತೆ ನೀವು ಹಾಕುವಾಗ. ಇದೇನು ಮುದ್ದೆ ಆಗಲ್ಲ ನಿಮಗೆ. ಒಂದು ಪ್ಲೇಟಿಗೆ ತಗೊಂಡು ಎಲ್ಲ ಇದು ಡೈರೆಕ್ಟ್ ಅಲ್ಲಿಂದ ತೆಗೆದು ಕೂಡ ಎಣ್ಣೆಗೆ ಹಾಕ್ಬೋದು. ಹಾಕಿದ ಕೂಡಲೇ ಅದನ್ನು ಉಲ್ಟಾ ಮಾಡಬೇಡಿ, ಒಂದು ಸ್ವಲ್ಪ ಅದು ಕಾಯಿಲಿ, ಆಮೇಲೆ ನೀವು ಇದನ್ನು ಹಾಕಬೇಕು, ಸಟ್ಗೆ ಹಾಕಬೇಕು. ನೋಡಿ ಇವಾಗ ಕಾಯ್ತಾ ಇದೆ. ಇವಾಗ ಇದನ್ನು ಉಲ್ಟಾ ಮಾಡಿ ಸ್ವಲ್ಪ. ಮಕ್ಕಳಿಗೆ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ, ಆವಾಗಲೂ ಒಂದ್ಸಲ ಮಾಡಿ ಕೊಡ್ಬೋದು. ಅಂದರೆ ಯಾವಾಗಲೂ ಮಾಡಿ ತಿನ್ನಲಿಕ್ಕೆ ಅದು ಮೈದಾ ಅಲ್ವಾ, ಮೈದಾ ಆದಷ್ಟು ಕಮ್ಮಿ ಯೂಸ್ ಮಾಡಬೇಕು ಅಂತ ಹೇಳ್ತಾರಲ್ವ. ಅದರಿಂದ ಯಾವಾಗ ಒಂದು 6 ತಿಂಗಳಿಗೋ 1 ವರ್ಷದಲ್ಲಿ ಮಾಡಿ ತಿನ್ಬೋದು. ಇದು ಒಂದ್ಸಲ ಮಾಡಿದರೆ, ಒಂದು 1/4 kg ಮಾಡಿದರೆ ಸುಮಾರಾಗುತ್ತೆ ಇದು ನಿಮಗೆ. ಇವಾಗ ಇದು ಕಾಯಬೇಕು, ಇದು ಒಂದು ಕಲರ್ ಬರಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಕಾಯಿಸ್ಬೇಕು. ನಾವು ಮೀಡಿಯಮಲ್ಲಿಟ್ಟು ಕಾಯಿಸ್ಬೇಕು. ನೀವು ಹೈಯಲ್ಲಿಟ್ಟು ಕಾಯಿಸ್ಬೇಕು, ಒಳಗೆ ಬೇಯೋಲ್ಲ ಅದು. ಅದರಿಂದ ಮೀಡಿಯಮಲ್ಲಿಟ್ಟು ಕಾಯಿಸ್ಬೇಕು ಇದನ್ನು. ನೋಡಿ ಇವಾಗ ಈ ಕಲರ್ ಬರಬೇಕು ನೋಡಿ, ಹೀಗೆ ಗೋಲ್ಡನ್ ಕಲರ್ ಬರ್ತಾ ಇದೆ. ಈ ಕಲರ್ ಬಂದರೆ ಸಾಕು. ಇದೇನಂದರೆ ಒಂದು ಸ್ವಲ್ಪ ಕಾಯಲಿಕ್ಕೆ ಟೈಮ್ ತಗೊಳುತ್ತೆ, ಮೈದಾ ಒಳಗೆ ಬೇಯಬೇಕಲ್ಲ ಅದರಿಂದ. ಮತ್ತು ನೀವು ಎಣ್ಣೆ ಜಾಸ್ತಿ ಇಟ್ಟರೆ ಬೇಗ ಆಗೋಗುತ್ತೆ. ಆದರೆ ಎಣ್ಣೆ ಮತ್ತೆ ನೀವು ಒಂದು ಸಲ ಕಾಯಿಸಿದ ಎಣ್ಣೆನೂ ಮತ್ತೆ ಕಾಯಿಸಬಾರ್ದು. ಅದರಿಂದ ನೀವು ಕಡಿಮೆ ಎಣ್ಣೆ ಇಟ್ಟರೆ ಆಮೇಲೆ ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ಬೋದು. ನೀವು ಒಗ್ಗರಣೆ ಹಾಕುವಾಗ ಎಣ್ಣೆ ಯಾವುದಕ್ಕಾದ್ರೂ ಯೂಸ್ ಈ ಖಾಲಿ ಮಾಡ್ಬೋದು. ಅದೇ ಜಾಸ್ತಿ ಎಣ್ಣೆ ಇಟ್ಟರೆ ನೀವು ಮತ್ತೆ ಅದೇ ಎಣ್ಣೆಯಲ್ಲಿ ಕಾಯಿಸಬಾರ್ದು ಮತ್ತೆ ಕೂಡ, ಅದರಿಂದ ಅದು ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ, ಮತ್ತೆ ಕಾಯಿಸೋದು. ನೋಡಿ ಇವಾಗ ಆಗಿದೆ, ಇದನ್ನು ತೆಗಿತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡ್ರೆ ನೀವು ಜಾಸ್ತಿ ಎಣ್ಣೆ ಇರೋದೆಲ್ಲ ಪೇಪರ್ಗೆ ಹೋಗುತ್ತೆ, ಎಳ್ಕೊಳ್ಳುತ್ತೆ ಪೇಪರು. ಜಾಸ್ತಿ ಎಣ್ಣೆ ನೀವು ಗಟ್ಟಿ ಕಲಿಸಿದ್ರೆ ಜಾಸ್ತಿ ಎಣ್ಣೆ ಎಳ್ಕೊಳ್ಳಲ್ಲ ಇದು. ಈ ರೀತಿ ತಗೊಂಡ್ರೆ ಆಯಿತು. ಇದು ಕಮ್ಮಿ ಎಣ್ಣೆ ಇಡೋದ್ರಿಂದ ನೀವು 3-4 ಸಲ ಟ್ರಿಪ್ಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಎಣ್ಣೆ ಇಟ್ಟರೆ 2 ಸಲನೇ ಆಗೋಗುತ್ತೆ. ಇಟ್ಟಿಸ್ತಾ ಇದ್ದೇನೆ, ಅದಕ್ಕೆ ಕೂಡ ಹಾಗೆ ಒಂದು ಸ್ವಲ್ಪ ಇದೇ ಎಣ್ಣೆ ನಾವು ಕಾಯ್ಲಿಕ್ಕೆ ಇಟ್ಟಿದ್ದೇವಲ್ಲ ಅದೇ ಎಣ್ಣೆನ ಹಾಕಿ ಲಟ್ಸಿದ್ರೆ ಆಯಿತು. ಈ ರೀತಿ ತುಂಬ ಚೆನ್ನಾಗಿರುತ್ತೆ. ನೀವು ಅಂಗಡಿಯಲ್ಲಿ ತಗೊಂಡ್ರೆ ಒಂದು 1/4 kgಗೆ ಏನು 60 ರೂಪಾಯಿ 70 ರೂಪಾಯಿ ತಗೊಳ್ತಾರೆ. ಇದು ಅದೇನು 1/4 kg ಮೈದಾದಲ್ಲಿ ಸುಮಾರು ಆಗುತ್ತೆ ನಿಮಗೆ. ಮೈದಾ ಏನು ಜಾಸ್ತಿ ರೇಟ್ ಕೂಡ ಇಲ್ಲಲ್ಲ. ಕೆಲವರು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಇದನ್ನು. ಗೋಧಿ ಹಿಟ್ಟಲ್ಲಿ ಕೂಡ ನಾನು ಕೆಲವು ಸಲ ಮಾಡ್ತೇನೆ. ಆದರೆ ಏನು ಅಂದರೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ ಅದು. ಇದರಲ್ಲಿ ಆದರೆ ನಿಮಗೆ ಕ್ರಿಸ್ಪಿ ಬರುತ್ತೆ, ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಕೆಲವರು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ತಾರೆ ತುಕುಡಿಯನ್ನು. ಆದರೆ ಯಾವಾಗಲಾದರೂ ಒಮ್ಮೆ ನೀವು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಬೋದು, ಮತ್ತು ಮೈದಾದಲ್ಲಿ ಕೂಡ ಮಾಡ್ಕೊಳ್ಬೋದು. ಅಂದರೆ ದಿನ ಮಾಡ್ಕೊಂಡು ತಿನ್ನೋದು ಕೂಡ ಒಳ್ಳೆಯದಲ್ಲ ಮೈದಾನ ಯೂಸ್ ಮಾಡೋದು. ಅದರಿಂದ ಅಪರೂಪಕ್ಕೊಮ್ಮೆ ಮಾಡ್ಕೊಳ್ಬೋದು. ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳಿ. ನೀವು ಎಣ್ಣೆ ಜಾಸ್ತಿ ಇಟ್ಟರೆ ದೊಡ್ಡ ಉಂಡೆ ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ ನಿಮಗೆ. ನಾನು ಎಣ್ಣೆ ಕಡಿಮೆ ಇಡ್ತೇನೆ, ಯಾಕೆಂದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಎಣ್ಣೆ ನಿಮಗೆ ವೇಸ್ಟ್ ಆಗಲ್ಲ. ಅದು ಒಂದು ಸಲ ಕಾಯಿಸಿದ ಎಣ್ಣೆನ ಮತ್ತೆ ಜಾಸ್ತಿ ಯೂಸ್ ಮಾಡಲ್ಲ. ಆದ್ದರಿಂದ ಇವಾಗ ನಿಮಗೆ ಎಣ್ಣೆ ಕಾದಿದೆ ಅಂದರೆ ನೀವು ಡೈರೆಕ್ಟ್ ಇದರಿಂದ ತೆಗೆದು ಇದಕ್ಕೆ ಹಾಕ್ಬೋದು. ಫಸ್ಟ್ ಸಲ ಕಾಯಿಸುವಾಗ ಎಣ್ಣೆ ಸ್ವಲ್ಪ ಕಾಯಬೇಕು, ಆಮೇಲೆ ಆದರೆ ಎಣ್ಣೆ ಕಾಯುತ್ತೆ. ನೀವು ಡೈರೆಕ್ಟ್ ಇಲ್ಲಿಂದ ತೆಗೆದು ಹೀಗೆ ಹಾಕ್ಬೋದು. ನೋಡಿ ಹೀಗೆ ಹಾಕ್ಬೋದು ಡೈರೆಕ್ಟು. ಇಲ್ಲದೆ ಒಂದು ಪ್ಲೇಟಿಗೆ ಎಲ್ಲ ತಗೊಂಡು ಆಮೇಲೆ ಕೂಡ ಹಾಕ್ಬೋದು. ಅದೇನು ಮುದ್ದೆ ಆಗಲ್ಲ. ನೀವು ಹೀಗೆ ಎಷ್ಟು ತಗೊಂಡ್ರು ಹೀಗೆ ಮಾಡಿದರೂ ಕೂಡ ಮುದ್ದೆ ಆಗ. ಹೀಗೆ ಮಾಡಿದರೆ ಎಣ್ಣೆಗೆ ಹಾಕುವಾಗ ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ಎಲ್ಲ ಕಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಇದೆ ಕಾಯಿಸ್ಲಿಕ್ಕೆ. ಇಷ್ಟೇ ಎಣ್ಣೆ ಉಳಿದಿದೆ, ಇದರಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಮತ್ತೆ ಒಂದು ಸ್ವಲ್ಪ. ಅದರಿಂದ ಎಣ್ಣೆ ಕಮ್ಮಿ ಬಂದರೆ ಮತ್ತೆ ಹಾಕ್ಕೊಳ್ಳಿ ನೀವು ಲಾಸ್ಟಲ್ಲಿ. ಇವಾಗ ಅಷ್ಟೇ ಎಣ್ಣೆಲ್ಲ ಆಗೋಲ್ಲ ಅಂದರೆ ಸ್ವಲ್ಪ ಎಣ್ಣೆ ನೀವು ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು. ಇವಾಗ ಲಾಸ್ಟು ಹಾಕ್ತಾ ಇದ್ದೇನೆ. ಎಲ್ಲ ಆಯ್ತು ಇವಾಗ. ಇದರಿಂದ ಲಾಸ್ಟ್ ಆಗುವಾಗ ಸ್ವಲ್ಪ ಎಣ್ಣೆ ಕಡಿಮೆ ಆಗುತ್ತೆ. ಆವಾಗ ನೀವು ಮತ್ತೆ ಎಣ್ಣೆ ಕಮ್ಮಿ ಬಂದರೆ ಸ್ವಲ್ಪ ಸೇರಿಸ್ಕೊಳ್ಬೋದು. ಇದೊಂದು ಸ್ವಲ್ಪ ಏನಂದರೆ ಟೈಮ್ ತಗೊಳ್ಳುತ್ತೆ. ನೀವು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸುವಾಗ ತುಂಬ ಎಣ್ಣೆ ಇಟ್ಟರೆ ನಿಮಗೆ ಒಂದು 3 ಸಲದಲ್ಲಿ ಆಗೋಗುತ್ತೆ. ನಾನು ತುಂಬ ಎಣ್ಣೆ ಇಟ್ಟು ಕಾಯಿಸಲ್ಲ, ಸ್ವಲ್ಪ ಎಣ್ಣೆ ಕಡಿಮೆನೇ ಇಟ್ಟು ಕಾಯಿಸ್ತೇನೆ.
ಯಾಕೆಂದರೆ ಮತ್ತೆ ಆ ಎಣ್ಣೆನ ಇಟ್ಕೊಳ್ಳೋದು ತುಂಬ ಸಮಯ ಇಟ್ಕೊಳ್ಳೋದು ಹಾಗೆ ಆಗುತ್ತೆ. ಅದರಿಂದ ಇದು ಎಣ್ಣೆ ನಾನು ಖಾಲಿ ಮಾಡ್ತೇನೆ. ದೋಸೆಗೆ ಎಲ್ಲ ದೋಸೆ ಮಾಡುವಾಗ ಅದರ ಮೇಲೆ ಹಾಕಿ, ಮತ್ತು ಒಗ್ಗರಣೆ ಮಾಡುವಾಗ ಎಲ್ಲ ಹಾಕಿ ಎಣ್ಣೆನ ಖಾಲಿ ಮಾಡ್ತೇನೆ. ನೋಡಿ ಇದು ಕೂಡ ಆಯಿತು. ಅದಾದರೂ ಕೂಡ ಎಣ್ಣೆ ಉಳಿದಿದೆ ನೋಡಿ. ನೀವು ಸ್ವಲ್ಪ ಹಾಕ್ಕೊಂಡ್ರೆ ಇಷ್ಟು ಎಣ್ಣೆ ಸಾಕಾಗುತ್ತೆ. ಜಾಸ್ತಿ ಎಣ್ಣೆ ಇಟ್ಟರೆ ಅದು ಎಣ್ಣೆ ಎಲ್ಲ ಮತ್ತೆ ಎಣ್ಣೆಯಲ್ಲೆಲ್ಲ ಕಸ ಆಗುತ್ತೆ ನೋಡಿ, ಈ ರೀತಿ ಎಲ್ಲ ಆಗುತ್ತೆ. ಮತ್ತು ಅದನ್ನು ನಾವು ಬೇರೆದಕ್ಕೆ ಯೂಸ್ ಮಾಡಲಿಕ್ಕೆ ಆಗಲ್ಲ. ಅದರಿಂದ ಸ್ವಲ್ಪ ಎಣ್ಣೆ ಇಟ್ಕೊಂಡು ಕೂಡ ಮಾಡ್ಬೋದು. ನಾನು ಸ್ವಲ್ಪ ಎಣ್ಣೆನೇ ಇಟ್ಕೊಂಡಿದ್ದೆ, ಮೇಲೊಂದು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೇವೆ ನೋಡಿ ಫ್ರೆಂಡ್ಸ್. ಇಷ್ಟಾಗಿದೆ. ನಾನು 1 ಕಪ್ ಹಾಕಿದ್ದೆ ಅಲ್ಲ, 3/4 ಕಪ್ಪು 1 ಕಪ್ ಹಾಕಿದ್ದೇನೆ. ಸ್ವಲ್ಪ ಆಮೇಲೆ ಮತ್ತೆ ಸ್ವಲ್ಪ ಹಾಕಿದೆ, 1 ಕಪ್ಪು ಅಂತ ಇಟ್ಕೊಳ್ಳಿ. 1 ಕಪ್ಪಲ್ಲಿ ಇಷ್ಟಾಗಿದೆ ನೋಡಿ. ಇದು ಟಿಶ್ಯೂ ಪೇಪರಲ್ಲಿ ಹಾಕೋದ್ರಿಂದ ನಾವು ಎಕ್ಸಸ್ ಎಣ್ಣೆ ಇರುತ್ತಲ್ವ, ಎಕ್ಸ್ಟ್ರಾ ಅದೆಲ್ಲ ಎಳ್ಕೊಂಡಿದೆ ನೋಡಿ. ಕಾಣುತ್ತೆ ಅಂದ್ಕೊಳ್ತೇನೆ. ಎಣ್ಣೆ ಎಲ್ಲ ಟಿಶ್ಯೂ ಪೇಪರ್ಗೆ ಹೋಗಿದೆ. ಇದ್ರಲ್ಲಿ ನಮಗೆ ಎಣ್ಣೆನೇ ಕಾಣಲ್ಲ ನೋಡಿ. ಕೈಯಲ್ಲಿ ಹೀಗೆ ಮಾಡಿದರೆ ಎಣ್ಣೆ ಕಾಣಲ್ಲ. ಎಷ್ಟು ಕ್ರಿಸ್ಪಿ ಬಂದಿದೆ ನೋಡಿ. ನಿಮಗೆ ಸೌಂಡ್ ಬರುತ್ತೆ ಅಂದ್ಕೊಳ್ತೇನೆ. ಹೇಗಿದೆ ನೋಡಿ, ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಹೀಗೆ ಬರುತ್ತೆ. ಅಷ್ಟು ಚೆಂದ ಇರುತ್ತೆ ಕ್ರಿಸ್ಪಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಕಟ್ ಮಾಡಿದರೆ ಕ್ರಿಸ್ಪಿ ಬರಬೇಕು ಈ ರೀತಿ. ನಿಮಗೆ ಒಳಗಡೆ ಎಲ್ಲ ಬೆಂದಿರಬೇಕು ನೋಡಿ. ಒಳಗಡೆ ಬೆಂದಿದೆ ನೋಡಿ. ಅದರಿಂದ ನೀವು ಕಮ್ಮಿ ಮೀಡಿಯಮಲ್ಲಿ ಇಟ್ಟು ಕಾಯಿಸ್ಕೊಳ್ಬೇಕು. 1 ಕಪ್ಪು ಮೈದಾದಲ್ಲಿ ಎಷ್ಟು ಆಗಿದೆ ನೋಡಿ. ಇದನ್ನು ನಾವು ಇಷ್ಟು ಅಂಗಡಿಯಿಂದ ತಗೊಂಡ್ಬರ್ಬೇಕು ಅಂದರೆ ಕಮ್ಮಿ ಅಂದರೆ ನಮಗೆ 100-120 ರೂಪಾಯಿ ಆಗುತ್ತೆ. ಇದು ಅರ್ಧ kg ಇರುತ್ತೆ ಅಂಗಡಿಯಿಂದ ತರುವಾಗ. ನಾವು ಕಮ್ಮಿ ಅಂದರೆ 100ರಿಂದ 120 ರೂಪಾಯಿ ಆಗುತ್ತೆ. ಇದು ಕಾಲು ಕೆ ಜಿ ಇರ್ಬೋದು ಮೈದಾ. ಅದರಲ್ಲಿ 1/4 kg ಮೈದಾದಲ್ಲಿ ಒಂದು ಎಷ್ಟು 15-20 ರೂಪಾಯಿ ಇರುತ್ತೆ. ಒಂದು ಸ್ವಲ್ಪ ಎಣ್ಣೆ ಅಷ್ಟೇ. ನಮ್ಗೊಂದು 40-50 ರೂಪಾಯಿಲಿ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಮೈದಾ ಆದ್ರಿಂದ ಯಾವಾಗಲೂ ಅಪರೂಪಕ್ಕೊಮ್ಮೊಮ್ಮೆ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.